ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಇವತ್ತೆಲ್ಲ ಫುಲ್ ಕ್ಲೀನಿಂಗು. ಸಂಡೇನ ಫಂಡೆ ಅಂತಾರೆ, ಯಾರು ನನಗೆ ಬೋರ್ಡೇ ಮಾಡ್ಬಿಟ್ಟವ್ರೆ. ಈಗ ನಿಮಗೆ ಮಧ್ಯಾಹ್ನ ಮೇಲೆ ಫ್ರೀ ಆಯ್ತೀಯ, ಬಾ ಎಂಜಾಯ್ ಮಾಡುವೆ. ಮೇಲೆ ಮಾಡಾದ್ಮೇಲೆ ಆಚೆ ಕಡೆ ಹೆಂಗಿಲ್ಲ ನಾನು ಆಟಾಡೋಕ್ಕೆ, ಎಕ್ಸಾಮ್ ಟೈಮು ಅಂತ. ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಫ್ರೀ ಆಯ್ತೀಯ ನೋಡಿ. ಅಲ್ಲಿ ಕ್ಲೀನಿಂಗ್ ಸ್ಟಾರ್ಟ್ ಆಗೈತೆ. ಬೇರೆ ಹೆಂಗ್ ಕುತ್ಕೊಂಡೈತೆ ನೋಡು, ಕಾಣದೇ ಇಲ್ಲ. ಕೆಳಗಡೆಯಿಂದ ನೋಡಿದ್ರೆ ಧೂಳೆ ಇಲ್ವೇನೋ ಅನ್ನೋ ಕಾಣಿಸ್ತದೆ. ಧೂಳು ನೀವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ವಾರ್ಡ್ರೂಫ್ ಎಲ್ಲ ಸುಮಾರು ದಿನದಿಂದ ಕ್ಲೀನ್ ಮಾಡಿರಲಿಲ್ಲ. ಸ್ವಲ್ಪ ಎಣ್ಣೆ ಜೆಡ್ಡೊಂದೆಲ್ಲ ಹಂಗೆ ಅಂಟುತ್ತಿತ್ತು ಕೈಗೆಲ್ಲ. ಅದಕ್ಕೋಸ್ಕರ ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಬಿಟ್ಟು. ವಾಟ್ ಈಸ್ ದಿಸ್? ಯಾಕೋ ಮೈ ಸ್ಕೂಲ್ ಕಪ್ಸ್ ಬಿಡಿಸಿದ್ರಿ. ಹಾಲೆ ಅಷ್ಟೆಲ್ಲ ಕ್ಲೀನ್ ಆಗೈತೆ. ಈ ಗ್ಲಾಸ್ ಐಟಮ್ ಬಂದ್ರೆ ಎದ್ರಕ್ಕೆ ನನಗೆ ಹಾಲೆ ಈ ತರ ಜೋಡಿಗ 3 ಹೊಡೆದಾಕವ್ರೆ. 3 ಹೊಡೆದಾಗೈತೆ. ಅದಕ್ಕೆ ಈ ಗ್ಲಾಸ್ ಐಟಮ್ ಬತ್ತು ಅಂದ್ರೆ ನಾನು ಹುಷಾರಾಗಿ ಅಲ್ಲೇ ತಗೊಂಡು ಅಲ್ಲೇ ಮಾಡೋದು. ಈ ಗ್ಲಾಸ್ ಐಟಮ್ ಬಂದ್ರೆ ಭಯ ನನಗೆ. ಅಲ್ಲಿ ಮಾತ್ರ ಗ್ಲಾಸ್ ಅಲ್ಲ, ಇಲ್ಲೂ ಗ್ಲಾಸ್ ಐತೆ ನೋಡಿ. ಇನ್ನಂತೂ ನೀಟಾಗಿ ಇಟ್ಕೊಂಡವ್ರೆ, ಒಂದು ಹೊಡೆದಾಕಿಲ್ಲ. ನಮ್ಮ ಅಮ್ಮನ ಜೀವ ನಮ್ಮ ಹಾರ ನೋಡ್ತದೆ. ಹಾಲೆ 3-4 ಲೋಟ ತೆಗ್ದಿದ್ದೀನಿ, ಬಯಸ್ಕೊಂಡಿದ್ದೀನಿ. ಆದ್ರೆ ಹಾಳು ಮಾಡಿರೋದು ಇವ್ರಪ್ಪ. ಅಮ್ಮ ಪೇಪರ್ ಹಚ್ಚಿದ್ದೀರಾ? ಪೇಪರ್ನ ಇಲ್ಲಿ ಮೇಲ್ಗಡೆಯಿಂದ ಧೂಳು ಕುತ್ಕೋತದೆ ಅಂತ ಅಂದ್ಬಿಟ್ಟು ಹಿಂಗೆ ವಾರ್ಡ್ರೂಫ್ ಹಿಂಗೆ ಮಾಡಿಸ್ತಾ ಇದ್ದೀನಿ. ಪೇಪರ್ ಹಾಕಿದ್ರೆ ಒಂದು ಸ್ವಲ್ಪ ಕಡಿಮೆ ಆಯ್ತದೆ ಧೂಳು ಅಂತ ಅಷ್ಟೇ. ಇನ್ನು ಮೇಲ್ಗಡೆನೇ ಇದ್ದೀರಿ, ಕೆಳಗಡೆ ಯಾವಾಗ ಬರೋದು? ಮಾಡ್ತೀನಿ. ಇನ್ನು ಟ್ಯೂಷನ್ ಬಿಡೋಷ್ಟೊಳಗಡೆ ಕೆಲಸ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಇದು ಇಲ್ಲಿ ಮಡಗಿದ್ರೆ ಸ್ವಲ್ಪ ಧೂಳೆಲ್ಲ ಮತ್ತೆ ಎಣ್ಣೆ ಜೆಡ್ಡುದು ಎಲ್ಲ ಕಡಿಮೆ ಆಯ್ತದೆ ಬಿಡೋದು ವಾರ್ಡ್ರೂಫ್ಗೆ. ಇನ್ನೊಂದು ಪೇಪರ್ ಕೊಡು. ಅಲ್ಲಿಗೆ ಶಿಫ್ಟ್ ಆದ್ರು, ನಾನು ಇಲ್ಲಿಗೆ ಶಿಫ್ಟ್ ಆಗಿದ್ದೀನಿ. ಮೇಲೆಲ್ಲ ವಾರ್ಡ್ರೂಫ್ ಎಲ್ಲ ಕ್ಲೀನ್ ಮಾಡಿ ಆನಂತರ ನಾನು ಕೆಳಗಡೆ ಕ್ಲೀನ್ ಮಾಡ್ಕೋಬೇಕು ಅಂತಂದರೆ ಸಿಂಕಲ್ಲಿ ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ತೊಳೆದು ಹೊರಗಡೆ ದಬಾಕ್ಬಿಡೋಣ, ಆಮೇಲೆ ಎಲ್ಲ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಹಾಗೆ ಎಲ್ಲ ಪಾತ್ರೆ ಎಲ್ಲ ತೊಳೆದಾಯಿತು. ಅದನ್ನು ಹಿಂದೆ ಪ್ಯಾಸೇಜ್ ಇದೆಯಲ್ಲ, ಆ ಪ್ಯಾಸೇಜ ದಬಾಕ್ತಾಯಿದ್ದೀನಿ. ನೀರೆಲ್ಲ ಸೋರ್ಕೊಂಡು ಆದಮೇಲೆ ಒರೆಸ್ಕೊಂಡು ವಾರ್ಡ್ರೂಫ್ಗೆ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೆ ಪಾತ್ರೆ ಎಲ್ಲ ತೊಳೆದು ಸಿಂಕೆಲ್ಲ ಖಾಲಿ ಮಾಡಿದೆ. ಇವಾಗ ಗ್ಯಾಸ್ ಸ್ಟವ್ನ ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಸೆಲ್ಫು ಮತ್ತು ಸ್ಟವ್ ಕ್ಲೀನ್ ಆದರೆ ಅರ್ಧ ಕೆಲಸ ಮುಗೀತು ಅಂತ. ಹಾಗೆಯೇ ಅಂತ ಕಾಣೋದಿಲ್ಲ, ಅದಕ್ಕೆ ನಾನು ಫುಲ್ ಹಿಂಗೆ ಎತ್ಕೊಡ್ತೀನಿ. ಸ್ಟ್ಯಾಂಡ್ ಹಾಕಿರೋದೇ ಕಡಿಮೆ. ನಾನು ಸ್ಟ್ಯಾಂಡ್ ಹಾಕೊಂಡು ಕ್ಲೀನ್ ಮಾಡಿ ಅಂತ ಕೊಟ್ಟವ್ರೆ. ಅದೆಷ್ಟು ಬರುತ್ತೆ ಸ್ಟ್ಯಾಂಡು? ಇಷ್ಟು ಬರ್ತದೆ. ಇಷ್ಟು ಹಿಂಗೆ ಮಾಡೋದ? ಅದಕ್ಕೆ ನಾನೇನು ಮಾಡ್ತೀನಿ, ಹಿಂಗೆ ಎತ್ಕೊಂಡು ಹಿಂಗೆ ಮಾಡಿ ನೋಡ್ತವ್ರು ಟೆಕ್ನಾಲಜಿ ಅನ್ಕೋತಾರೆ. ಚಿಮ್ನಿಯ ಈಗ ಒಂದು 3 ದಿವಸದಲ್ಲಿ ಕ್ಲೀನ್ ಮಾಡಿದ್ದೆ ಎಲ್ಲ ಬಿಚ್ಚಿ. ಅದಕ್ಕೆ ಮಾಡಲ್ಲ ಚಿಮ್ನಿನ, ಹಂಗೆ ಒರೆಸ್ಕೊಂಡೆ. ಇನ್ನೂ ಅಲ್ಲಿ ಹೋಗಿಲ್ಲ, ಇನ್ನು ಇಲ್ಲೇ ಇದ್ದಾರೆ. ಟೊಕ್ಸಿ ಹೊಡಿತಾರೆ. ಇನ್ನೇನು ಮಾಡಬೇಕಪ್ಪ, ಇಟ್ಕಿಲ್ಲ. ಮುಂದೆಲ್ಲ ಮುಗಿಸಿ ಇವಾಗ ಸಿಂಕ್ ತೊಳೆಯಕ್ಕೆ ಬಂದೆ. ನಲ್ಲಿಗಳು ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದೆಲ್ಲ ತುಂಬಿ ಹಾಕು, ಓಪನ್ ಮಾಡು ಹೊಸ ಡಬ್ಬಗಳನ್ನ. ನೋಡಿ ಫ್ರೆಂಡ್ಸ್, ಇದು ಮಾಮೂಲಿ ಇಟ್ಕೊಂಡಿದೆ.
ಐಟಮ್ಸ್ ಎಲ್ಲ ಖಾಲಿಯಾಗೈತೆ, ತಗೋಬೇಕು. ಈಗ ಹೊಸ ಡಬ್ಬಿಗಳನ್ನ ತರಿಸಿದ್ದೀನಿ. ಒಂದೊಳಗೊಂದವೆ ನೋಡಿ ಫ್ರೆಂಡ್ಸ್, ಇದೆಲ್ಲ ಹೊಸದು. ಅದಕ್ಕೆ ಇದು ತೊಳೆಯಕ್ಕೆ ಹಾಕ್ತೀನಿ ಎಲ್ಲ, ಅದಕ್ಕೋಸ್ಕರ ಅದಕ್ಕೆ ಚೇಂಜ್ ಮಾಡ್ತಾ ಇದ್ದೀನಿ. ನನ್ನ ಮಗ ಹೆಲ್ಪ್ ಮಾಡ್ತಾವನೆ. ಇದು ಈ ಡಬ್ಬದಲ್ಲಿರೋದೆಲ್ಲ ಆ ಡಬ್ಬಗಳಿಗೆ ಹಾಕು, ನೀಟಾಗಿ ಹಾಕ್ಬೇಕು. ಹಾಂ, ಯಾವ ಥರ ಹಾಕ್ತೀಯ ನೋಡ್ತೀನಿ. ಆದರೆ ಬಟ್ಟೆ ತಕ ಉಜ್ಜುತ್ತೆ ಇರೋಕ್ಕೆ ಎಷ್ಟು ಕೊಳೆ ಕಾಣಿಸ್ತೈತೆ ನೋಡಿ. ಸೆಲ್ಫು ಸ್ಟವ್ ಎಲ್ಲ ಆಯಿತು. ಮೇಲಿಂದ ಕೆಳಗಡೆ ಕಾದಂಗೆ ಮಾಡ್ಕೊಬತ್ತಿದ್ದೀನಿ. ಇವಾಗ ವಾರ್ಡ್ರೋಬ್ ಒಳಗಡೆ ಪಾತ್ರೆಗಳಿದೆಯಲ್ಲ, ಅದೆಲ್ಲ ಕ್ಲೀನಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ ಬಂದೆ. ಹಾಗೆ ಇಲ್ಲೆಲ್ಲ ಪಾತ್ರೆಗಳೆಲ್ಲ ಆ ಕಡೆ ಈ ಕಡೆ ಆಗಿದ್ದು. ಇದು ಅಕ್ಕಿ ಡಬ್ಬದ್ದು ಪೇಪರೆಲ್ಲ, ನ್ಯೂಸ್ ಪೇಪರ್ ಬೇರೆದೆಲ್ಲ ಹಾಕಿ ಕ್ಲೀನ್ ಮಾಡ್ಕೋಬೇಕು. ಮೇಲ್ಗಡೆ ವಾರ್ಡ್ರೋಬ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಇಲ್ಲಿ ಕೆಳಗಡೆ ವಾರ್ಡ್ರೋಬ್ನ ಕ್ಲೀನ್ ಮಾಡಬೇಕು. ಇದು ಕ್ಲೀನ್ ಆಗಿದೆಯಲ್ಲ, ಇದಕ್ಕೆ ಖಾರದ ಪೌಡ್ರ್ ಬಾಕ್ಸ್ಗಳು, ಅದು ಸ್ಟೀಲ್ ಬಾಕ್ಸು ತುಂಬಿದ್ದೀನಿ. 3 ಬಾಕ್ಸಲ್ಲಿದೆ ಖಾರದ ಪುಡಿ. ಅದಕ್ಕೋಸ್ಕರ ಅದೆಲ್ಲ ಒರೆಸಿ ನೀಟಾಯಿತು. ನೋಡಿ ಫ್ರೆಂಡ್ಸ್, ನನ್ನ ಮಗ ಎಲ್ಲನೂ ತುಂಬಿ ಎಷ್ಟು ನೀಟಾಗಿ ತುಂಬಿದ್ದಾನೆ. ಯಪ್ಪ, ಇವತ್ತು ಭಾನುವಾರ ಸಿಕ್ಕಿದ್ರಿಂದ ಒಳ್ಳೆ ಚಾನ್ಸು ಅಂತಲೇ ಮಾಡಿಸ್ಕೊಬಿಟ್ಟೆ ಇವತ್ತು. ನೋಡ್ತಿ, ಅವನೇ ಎಲ್ಲ ಜೋಡಿಸ್ತಾ ಇರೋದು, ತುಂಬಿರೋದು ಅವನೇನೆ, ಜೋಡಿಸ್ತಾ ಇರೋದು ಅವನೇನೆ. ನೋಡೋಣ ಯಾವ ಥರ ಜೋಡಿಸ್ತಾನೆ ಅಂತ. ಜೋಡಿಸು ಬೇಗ ಬೇಗ. ಜೋಡಿಸ್ತಾರ ಆಯ್ತಾ? ನೋಡಿ ಫ್ರೆಂಡ್ಸ್, ನನ್ನ ಮಗ ಯಾವ ಥರ ರೆಡಿ ಮಾಡೋಣ. ಐಟಮ್ಸ್ ಎಲ್ಲ ಖಾಲಿ ಆಗೈತೆ, ಸ್ವಲ್ಪ ಐತೆ. ಒಂದು ಸ್ವಲ್ಪ ತರಬೇಕು, ಫಿಲ್ ಮಾಡಬೇಕು ಇವತ್ತು. ಟ್ಯೂಷನ್ ಟೈಮ್ ಆಯಿತು. ನನ್ನ ಮಗನ ಬಿಟ್ಟು ಬರ್ತೀನಿ. 11 ಗಂಟೆಗೆ ಟ್ಯೂಷನ್ನು. ಬಾರೋ. ಟ್ಯೂಷನ್ಗೆ ಹೋಗೋಷ್ಟರೊಳಗಡೆ ಕೆಲಸ ಮುಗಿಸ್ತೀನಿ ಅಂತ ಅಂದ್ಕೊಂಡಿದ್ದೆ, ಆಗಲಿಲ್ಲ. ಅದಕ್ಕೆ ಇವಾಗ ಟೈಮ್ ಆಗೋಯ್ತು ಟ್ಯೂಷನ್ಗೆ, 11 ಗಂಟೆ. ಅದಕ್ಕೆ ನನ್ನ ಮಗನ ಬಿಟ್ಟು ಬಂದು ಮುಂದಿನ ಕೆಲಸ ಶುರು ಮಾಡ್ತೀನಿ. ಟ್ಯೂಷನಿಗೆ ಬಿಟ್ಟು ಬಂದೆ. ಇವಾಗ ಒಂದು ಸ್ವಲ್ಪ ಡಬ್ಬಿಗಳೆಲ್ಲ, ಖಾಲಿ ಡಬ್ಬಿಗಳು ಹಳೇದಿತ್ತಲ್ಲ, ಅದೆಲ್ಲ ತೊಳೆದಿಟ್ಟಿದ್ದೆ. ಅದನ್ನೆಲ್ಲ ಒರೆಸಿ ಒಂದು ಕಡೆ ಇಡೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ವಾಟ್ರಫ್ಗೆ ಇಡಬೇಕು. ಅಂತಂದರೆ ಎಲ್ಲ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ನೀಟಾಗಿ ಎಲ್ಲ ಒಂದು ಸ್ವಲ್ಪನೂ ನೀರು ಇಲ್ದಂಗೆ ಒರೆಸಿ ಮಡಗಬೇಕು. ಇಲ್ಲಾಂದರೆ ವಾಟ್ರಫ್ ಹಾಳಾಗ್ಬಿಡುತ್ತೆ. ಅದಕ್ಕೋಸ್ಕರ ಒರೆಸ್ತಾ ಕೂತಿದ್ದೆ. ಅವ್ನು ಬರೋಷ್ಟರೊಳಗಡೆ ಆದಷ್ಟು ಒಂದು ಸ್ವಲ್ಪ ಕೆಲಸ ಮುಗಿಸೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಅವ್ನು ಬರೋದು 1 ಗಂಟೆಗೆ. ಅಷ್ಟರೊಳಗಡೆ ಕೆಲಸ ಮುಗಿಸೋಣ ಅಂತ ಅಂದ್ಕೊಂಡೆ. ಅಷ್ಟರೊಳಗಡೆ ಅವನೇ ಬಂದುಬಿಟ್ಟ. 1 ಗಂಟೆ ಆಗೇ ಹೋಯ್ತು. ಏನಮ್ಮ ಇವತ್ತಿಷ್ಟೊಂದು ಕೆಲಸ ಅಡುಗೆ ಮನೆಯದೇ ಜಾಸ್ತಿ ಕೆಲಸ ಹಿಡಿಯೋದು. ಫೈನಲಿ ಅಡುಗೆ ಮನೆ ಕೆಲಸ ಎಲ್ಲ ಮುಗೀತು. ಇವಾಗ ಎಲ್ಲ ಜೋಡಿಸಿಟ್ಟಿದ್ದೀನಿ. ಯಾವ ಥರ ಜೋಡಿಸಿದ್ದೀನಿ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಹಳೆ ಡಬ್ಬಿಗಳು, ಮುಂಚೆ ತುಂಬ್ಕೊಂಡಿದ್ನಲ್ಲ ಆ ಡಬ್ಬಿಗಳು. ಅದನ್ನು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ತಂದಿದ್ದೆ, ನೆನ್ನೆ ತಗೊಬಂದಿದ್ದು ಹೊಸ ಡಬ್ಬಿಗಳು. ತುಂಬ ಇಷ್ಟ ಆಯಿತು ನನಗೆ, ಅದಕ್ಕೋಸ್ಕರ ಎಲ್ಲನೂ ಹೊಸ ಡಬ್ಬಿಗಳಿಗೆ ತುಂಬಿಟ್ಟಿದ್ದೀನಿ. ಇವಾಗ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಿದೆ ಇವಾಗ. ನೋಡಿ ನಮ್ಮ ಅಡುಗೆ ಮನೆನ ಈ ಥರ ಜೋಡಿಸಿದ್ದೀನಿ. ಇನ್ನು 1-2 ದಿನಕ್ಕೆ ನೋಡೋಕ್ಕಾಗಲ್ಲ, ಹಂಗೆ ಮಾಡಿರ್ತಾರೆ ಅಪ್ಪ ಮಗ ಇಬ್ಬರು ಸೇರ್ಕೊಂಡು. ಸುಮಾರು ಗ್ಲಾಸ್ ಐಟಮ್ ಎಲ್ಲ ಇತ್ತು, ಗಾಜಿನ ಐಟಮು ಎಲ್ಲ ಸುಮಾರು ನಾನೇ ಹೊಡೆದಾಕ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ಭಯ ಗಾಜಿನ ಐಟಮ್ ನೋಡಿದ್ರೆ. ಇವತ್ತು ಅಡುಗೆ ಮನೆ ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.